Hello everyone, welcome back to my channel. As we all know, there is only 1 week remaining for SSLC main examination. ಸೊ ಈ ಒಂದು ಟೈಮಲ್ಲಿ ನೀವು ಎಷ್ಟು ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡ್ತಿರೋ ಅಷ್ಟು ನಿಮಗೆ ಪರ್ಫೆಕ್ಷನ್ಸ್ ಬರುತ್ತೆ, ಅಷ್ಟು ನಿಮಗೆ ಕ್ವಶನ್ ಯಾವ ರೀತಿ ಇರುತ್ತೆ ಅನ್ನೋ ಒಂದು ಐಡಿಯಾಸ್ ಬರ್ತಾ ಹೋಗುತ್ತೆ. ಸೊ ದಟ್ಸ್ ವೈ ಐ ಆಮ್ ಗೋಯಿಂಗ್ ಟು ಸಾಲ್ವ್ ಫ್ಯೂ ಮೋರ್ ಕ್ವಶನ್ ಪೇಪರ್ಸ್. ಓಲ್ಡ್ ಕ್ವಶನ್ ಪೇಪರ್ ಆಗಿರ್ಬೋದು ಅಥವಾ ಮಾಡಲ್ ಕ್ವಶನ್ ಪೇಪರ್ಸು ಡಿಫ್ರೆಂಟ್ ಡಿಸ್ಟಿಕ್ಕಿಂದ ಬಿಟ್ಟಿರೋದಾಗಿರ್ಬೋದು, ಅದನ್ನು ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಐ ಆಮ್ ಗೋಯಿಂಗ್ ಟು ಸಾಲ್ವ್ ಎ ಮಾಡಲ್ ಕ್ವಶನ್ ಪೇಪರ್ ವಿಚ್ ಇಸ್ ರಿಲೀಸ್ಡ್ ಬೈ ಮೈಸೂರು ಡಿಸ್ಟಿಕ್. ಸೊ ಇಲ್ಲಿ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಏನಿದೆ, ಇಫ್ ದ nth ಟರ್ಮ್ ಆಫ್ ಆನ್ AP ಈಸ್ AN ಈಸ್ ಈಕ್ವಲ್ಸ್ ಟು ದಿಸ್ ಈಸ್ AN ಈಸ್ ಈಕ್ವಲ್ಸ್ ಟು 5n + 1, ದೆನ್ ದ ಫಿಫ್ತ್ ಟರ್ಮ್ ಈಸ್. ಸೊ ಈ ಒಂದು ಪ್ಯಾಟರ್ನಲ್ಲಿ ನಮಗೆ ಕ್ವಶನ್ ಇರುತ್ತೆ. ಸೊ ದೇ ಹ್ಯಾವ್ ಗಿವನ್ nth ಟರ್ಮ್ ಅಂದರೆ they have given AN is equals to 5n + 1. We have to find fifth term, that is A5. So A5 ಅಂತ ಹೇಳಿದ್ರೆ ನಮಗೇನಾಗುತ್ತೆ, n will become 5. ಸೊ ಇಲ್ಲಿ n ಜಾಗದಲ್ಲಿ ನಾವು 5ನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತ ಹೇಳಿದ್ರೆ ಏನಾಗುತ್ತೆ, AN ಅಂದರೆ A5 is equals to 5n ಅಂತ ಹೇಳಿದ್ರೆ 5 into n. ಸೊ ಒಂದು ವೇರಿಯೇಬಲ್ ಆ್ಯಂಡ್ ಒಂದು ಕಾನ್ಸ್ಟೆಂಟ್ ಇತ್ತು ಅಂದರೆ ಅದ್ರ ನಡುವೆ ನಮಗೆ ಮಲ್ಟಿಪ್ಲಿಕೇಶನ್ ಇರುತ್ತೆ. ಸೊ 5 into n ಅಂದರೆ ಎಷ್ಟು ನಮಗೆ ಫಿಫ್ತ್ ಟರ್ಮ್, ದಟ್ ಈಸ್ 5 + 1 ಆ್ಯಸ್ ಇಟ್ ಈಸ್. ಸೊ ಇವಾಗ ಸಿಂಪ್ಲಿಫೈ ಮಾಡಿದ್ರೆ 5 5s are 25 + 1, so which is equals to 26 is the answer. That is option A is the answer. Next, second one, in the graph the number of zeros of polynomial p of x is. ಸೊ ಇಲ್ಲಿ p of x ಅಂತ ಹೇಳಿದ್ರೆ ನಾವು x ಆಕ್ಸಿಸ್ಗೆ ನೋಡಬೇಕು. ದಟ್ ಮೀನ್ಸ್ ಈ ಕರ್ವ್ ಏನಿದೆ ನಮಗೆ, ಕರ್ವ್ x ಆಕ್ಸಿಸ್ಗೆ ಎಷ್ಟು ಸಲ ಟಚ್ ಆಗಿದೆ. ಸೊ ಇಲ್ಲಿ ಫಸ್ಟ್ ಇಲ್ಲೊಂದು ಟಚ್ ಆ್ಯಂಡ್ ಇಲ್ಲೊಂದು ಆ್ಯಂಡ್ ಇಲ್ಲೊಂದು, ಸೊ 3 ಸಲ ಇಂಟರ್ಸೆಕ್ಟ್ ಆಗಿದೆ. ದಟ್ ಮೀನ್ಸ್ ದ ನಂಬರ್ ಆಫ್ ಝೀರೋ ಈಸ್ 3. ಅದೇ ನಮಗೆ ಪಿ ಆಫ್ ವೈ ಅಂತ ಹೇಳಿ ಕೇಳಿದ್ರು ಅಂತ ಹೇಳಿದರೆ, ಪಿ ಆಫ್ ವೈ ಅಂತ ಇತ್ತು ಅಂದರೆ ಯು ಹ್ಯಾವ್ ಟು ಲುಕ್ ಇಟ್ ಫಾರ್ ವೈ ಆ್ಯಕ್ಸಿಸ್. ವೈ ಆ್ಯಕ್ಸಿಗೆ ಎಷ್ಟು ಸತಿ ಇಂಟರ್ಸೆಕ್ಟ್ ಆಗಿದೆ ಅಷ್ಟು ನಂಬರ್ ಆಫ್ ಝೀರೋಸ್ ಇರುತ್ತೆ. ಸೊ ಡಿಪೆಂಡಿಂಗ್ ಆನ್ ಕ್ವಶನ್ನು ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ಅಂತೇಳಿ ನೋಡಿಕೊಂಡು ನಂಬರ್ ಆಫ್ ಝೀರೋಸ್ನ ಈ ರೀತಿ ನೀವು ಹೇಳ್ಬೋದು. ನೆಕ್ಸ್ಟ್, third question, the discriminant of the quadratic equation ax² + bx + c is equals to 0 is. So discriminant formula we know that is b² - 4ac, that is option B is the answer. Next, the length of an arc of a sector of angle theta and radius r is. Length of an arc ಅಂತ ಹೇಳಿದ್ರೆ ಇಲ್ಲಿ ನೋಡಿ θ/180, ಸೊ 180 ನಮಗೆ ಬರೋದಿಲ್ಲ, ಸೊ ಆಪ್ಷನ್ ಎ ಆಗೋದಿಲ್ಲ. ದೆನ್ θ/360 into πr². ಸೊ πr² ಅಂತ ಹೇಳಿದ್ರೆ ಇಟ್ ಈಸ್ ಏರಿಯಾ ಆಫ್ ಸೆಕ್ಟರ್. ಸೊ ಇಲ್ಲಿ ಆರ್ಕ್ ಅಂತ ಇದೆ, ನಮಗೆ ಯೂಶ್ವಲಿ ಏರಿಯಾ ಆಫ್ ಸೆಕ್ಟರ್ಗೆ πr² ಫಾರ್ಮುಲಾ. ದೆನ್ θ/180 into 2πr, ಇದು ಆನ್ಸರ್ ಅಲ್ಲ. ದೆನ್ θ/180 into πr. ಸೊ ಇಲ್ಲಿ ಆಪ್ಷನಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಆನ್ಸರ್ ಇಲ್ಲ, ಬಿಕಾಸ್ ಆರ್ಕ್ ಲೆಂತ್ ಆಫ್ ಆನ್ ಆರ್ಕ್ ಫಾರ್ಮುಲಾ ನಮಗೇನು ಅಂತ ಹೇಳಿದರೆ θ/360 into 2πr. ಸೊ ಈ ರೀತಿ ಏನಾದರೂ ಆಪ್ಷನ್ಸ್ ನಮಗೆ ಗೊತ್ತಿರಲಿಲ್ಲ ಅಂದರೆ ಕೊಟ್ಟಿರಲಿಲ್ಲ ಅಲ್ಲಿ ಕ್ವಶನಲ್ಲಿ, ಅಥವಾ ಆನ್ಸರ್ ಏನಾದರೂ ಮಿಸ್ಟೇಕ್ ಇತ್ತು ಅಂದರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಇರುತ್ತೆ. ಬಟ್ ವಿ ನೋ ದಟ್ ಲೆಂತ್ ಆಫ್ ಆನ್ ಆರ್ಕ್ ಫಾರ್ಮುಲಾ ಏನು θ/360 into 2πr. ಅದೇ ನಮಗೆ ಇಲ್ಲಿ ಏರಿಯಾ ಆಫ್ ಸೆಕ್ಟರ್ ಅಂತ ಕೇಳಿದರೆ θ/360 πr² ಆಗ್ತಿತ್ತು. ಸೊ ಇಲ್ಲಿ ಆಪ್ಷನಲ್ಲಿ ಇಲ್ಲ, ಬಟ್ ಆನ್ಸರು θ/360 into 2πr. ನೆಕ್ಸ್ಟ್, ಫಿಫ್ತ್ ಒನ್, ಇನ್ ದ ಫಿಗರ್ ಇಫ್ ST ಪ್ಯಾರಲಲ್ ಟು QR ದೆನ್ PS/SQ ಈಸ್ ಈಕ್ವಲ್ಸ್ ಟು. ST ಪ್ಯಾರಲಲ್, ನಮಗೆ ಪ್ಯಾರಲ್ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಅಪ್ಲೈ BPT ಥಿರಮ್. ಸೊ ಇಲ್ಲಿ PS/SQ. ಸೊ ಈ ನಮಗೆ ರೇಷಿಯೋಸು ಈಕ್ವಲ್ ಆಯಿತು ಅಂದರೆ ಅದು ಯಾವುದಕ್ಕೆ ಈಕ್ವಲ್ ಇರುತ್ತೆ ಅಂದರೆ PT/TR/BPT, ದಟ್ ಈಸ್ ಆಪ್ಷನ್ ಎ, PT/TR ಇಸ್ ದ ಆನ್ಸರ್. ನೆಕ್ಸ್ಟ್, ಸಿಕ್ಸ್ತ್ ಒನ್, cos 90 degree minus theta is equals to. ಇದು ಡೈರೆಕ್ಟ್ ಫಾರ್ಮುಲಾ, cos 90 minus theta is sin theta. Option D is the answer. Then sin theta is equals to 12/13. Then the value of cosecant theta. We know that sin is the reciprocal of cosecant, ಅಥವಾ cosecant is the reciprocal of sin. ಅಂದರೆ ನಾವು cosecant theta ನ ಹೇಗೆ ಬರಿತೀವಿ, cosecant theta is equals to 1/sin theta. ಸೊ ಅದಕ್ಕೆ ಇಲ್ಲಿ ಕೊಸೈನ್ ಥೀಟಾ ನಮಗೆ 12/13 ಇದೆ. ಸೊ ಇದನ್ನು ಉಲ್ಟಾ ಮಾಡಿ ಬರಿತೀವಿ, ದಟ್ ಈಸ್ 13/12. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. ನೆಕ್ಸ್ಟ್, ಏಯ್ತ್ ಒನ್, ದ ಮೀಡಿಯನ್ ಆಫ್ ದ ಸ್ಕೋರ್ಸ್ 7, 3, 6, 14, 13, 11, 19 ಈಸ್. ಸೊ ಈ ರೀತಿ ಕ್ವಶನ್ ಕೇಳಿದ್ರೆ ದಿಸ್ ಈಸ್ ಅವರ್ ಅನ್ಗ್ರೂಪ್ ಡಾಟಾ. ಸೊ ಅನ್ಗ್ರೂಪ್ ಡಾಟಾಗೆ ನಾವು ಯಾವ ರೀತಿ ಮೀನ್, ಮೀಡಿಯನ್, ಮೋಡ್ ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಫಸ್ಟ್ ಇದನ್ನು ನಾವು ಇನ್ಕ್ರೀಸಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡ್ಕೊತೀವಿ. ಸೊ ಫಸ್ಟಿಗೆ ಇಲ್ಲಿ 3 ಬರುತ್ತೆ, ದೆನ್ 4 ಆ್ಯಂಡ್ ದೆನ್ 7, ದೆನ್ 11, 13, 14, 19.
ಸೊ ಇಲ್ಲಿ ಮೀಡಿಯನ್ ಅಂತ ಹೇಳಿದ್ರೆ ಮಿಡಲ್ ಟರ್ಮ್. ಸೊ ಈ ಒಂದು ಸೀರೀಸಲ್ಲಿ ಮಿಡಲಲ್ಲಿ ನಮಗೆ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಈ ಕಡೆ ಫಸ್ಟ್ ಬಿಡೋಣ, ನೆಕ್ಸ್ಟ್ ಸೆಕೆಂಡ್ ಥರ್ಡ್. ಸೊ ಮಿಡಲಲ್ಲಿ ನಮಗೆ ಯಾವ್ದು ಬರುತ್ತೆ ಅಂದರೆ 11. ಸೊ ಮೀಡಿಯನ್ ಆಫ್ ದಿಸ್ ಡಾಟಾ ಈಸ್ 11. ಸೊ ಅದೇ ನಮಗೆ ಮೋಡ್ ಕೇಳಿದ್ರು ಅಂತ ಹೇಳಿದ್ರೆ ಮೋಸ್ಟ್ ರಿಪೀಟೆಡ್ ನಂಬರ್. ಸೊ ಇಲ್ಲಿ ಯಾವ ನಂಬರ್ ಮೋಸ್ಟ್ ರಿಪೀಟ್ ಆಗಿರುತ್ತೆ ದಟ್ ಈಸ್ ಮೋಡ್. ಮೀನ್ ಬಂತು ಅಂದರೆ ಈ ಎಲ್ಲ ನಂಬರ್ಸ್ನ ಆ್ಯಡ್ ಮಾಡಿ ಡಿವೈಡೆಡ್ ಬೈ ಇಲ್ಲಿ ಎಷ್ಟು ನಂಬರ್ಸ್ ಇದೆ 1 2 3 4 5 6 7 ಡಿವೈಡೆಡ್ ಬೈ 7 ಮಾಡಿದ್ರೆ ಮೀನ್ ಸಿಗುತ್ತೆ. ಸೊ ದಿಸ್ ಈಸ್ ಫಾರ್ ಅನ್ಗ್ರೂಪ್ ಡಾಟಾ. ನಮಗೆ 9th ಸ್ಟ್ಯಾಂಡರ್ಡಲ್ಲಿ ಇತ್ತು. ಸೊ ಅದನ್ನು ಒಂದ್ಸತಿ ರಿವೈಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಮೇನ್ 1 ಮಾರ್ಕ್ಸ್ ಕ್ವಶನ್ಸು. ಇದರಲ್ಲೇನಿದೆ ಸ್ಟೇಟ್ ಯೂಕ್ಲಿಡ್ಸ್ ಡಿವಿಷನ್ ಲೆಮಾ. ಸೊ ಇದು ಕ್ವಶನ್ಸು ನಮಗೆ ಕಂಪಲ್ಸರಿ ಬರೋ ಕ್ವಶನಲ್ಲಿ ಇರುತ್ತೆ. ಸೊ ಸ್ಟೇಟ್ ಯೂಕ್ಲಿಡ್ಸ್ ಡಿವಿಷನ್ ಲೆಮಾ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸೊ ಯೂಕ್ಲಿಡ್ ಡಿವಿಷನ್ ಲೆಮಾ ಏನು ಹೇಳುತ್ತೆ ಅಂದರೆ, ಫಾರ್ ಎವ್ರಿ ಗಿವನ್ ಪಾಸಿಟಿವ್ ಇಂಟೀಜರ್ಸ್ ಎ ಆ್ಯಂಡ್ ಬಿ ದೇರ್ ಎಕ್ಸಿಸ್ಟ್ ಹೋಲ್ ನಂಬರ್ ಕ್ಯೂ ಆ್ಯಂಡ್ ಆರ್ ಸ್ಯಾಟಿಸ್ಫೈಯಿಂಗ್ ಎ ಈಸ್ ಈಕ್ವಲ್ಸ್ ಟು ಬಿ ಕ್ಯೂ ಪ್ಲಸ್ ಆರ್, ದಟ್ ಈಸ್ 0 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಆರ್ ಲೆಸ್ ದ್ಯಾನ್ ಬಿ. ಸೊ ಇಲ್ಲಿ ಎ ಮತ್ತು ಬಿ ಟು ಹೋಲ್ ನಂಬರ್ಸ್ ಅಂದರೆ ಪಾಸಿಟಿವ್ ಇಂಟೀಜರ್ಸ್ ಆಯಿತು ಅಂದರೆ ಕ್ಯೂ ಅಂದರೆ ಕೋಶೆಂಟ್ ಆ್ಯಂಡ್ ಆರ್ ಈಸ್ ರಿಮೈಂಡರ್. ನಮಗೇನು ಡಿವಿಷನ್ ಆಲ್ಗಾರಿದಮ್ ಫಾರ್ಮುಲಾ ಇದೆ ಅದೇ ಫಾರ್ಮುಲಾ ಬೇಸಿಸ್ ಮೇಲೆ ಇದು ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಫೈಂಡ್ ದ ಕಾಮನ್ ಡಿಫ್ರೆನ್ಸ್ ಆಫ್ ದ AP 9 6 3. ಸೊ ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡೋದು ತುಂಬ ಈಸಿ. ಸೊ ಇಲ್ಲಿ ಫಸ್ಟು ನಾವು ಟರ್ಮ್ಸ್ ಬರ್ಕೊತೀವಿ. ಸೊ 9 ಈಸ್ A1, 6 ಈಸ್ A2 ಆ್ಯಂಡ್ 3 ಈಸ್ A3. ಸೊ ನಮಗೆ ಕಾಮನ್ ಡಿಫ್ರೆನ್ಸ್ ಬೇಕು ಅಂತ ಹೇಳಿದ್ರೆ ಏನು ಮಾಡ್ತೀವಿ, D ಈಸ್ ಈಕ್ವಲ್ಸ್ ಟು A2 ಮೈನಸ್ A1, ದಟ್ ಈಸ್ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ವಿಚ್ ಈಸ್ ಈಕ್ವಲ್ಸ್ ಟು 6 ಮೈನಸ್ 3. ಸೆಕೆಂಡ್ ಟರ್ಮ್ ಈಸ್ 6 ಆ್ಯಂಡ್ ಫಸ್ಟ್ ಟರ್ಮ್ ಈಸ್ 9. ಸೊ 6 ಮೈನಸ್ 9 ಆಗುತ್ತೆ. ಸೊ ಇಲ್ಲಿ 6 ಮುಂದೆ ಏನು ಸೈನ್ ಅಂದರೆ ಪ್ಲಸ್ ಇರುತ್ತೆ. ಸೊ ಒಂದು ಪ್ಲಸ್ಸು ಒಂದು ಮೈನಸ್ ಆಯಿತು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್. ಯೂಶ್ವಲಿ ನಾವು ಬಿಗ್ ನಂಬರಲ್ಲಿ ಸ್ಮಾಲ್ ನಂಬರ್ನ ಸಬ್ಟ್ರಾಕ್ಟ್ ಮಾಡ್ತೀವಿ. 9ಅಲ್ಲಿ 6 ಹೋದರೆ 3. ಸೊ ಹಿಯರ್ ಬಿಗ್ ನಂಬರ್ ಈಸ್ 9. ಸೊ 9 ಮುಂದೆ ಏನು ಸೈನ್ ಇದೆ, ಮೈನಸ್ ಇದೆ. ಸೊ -3 ಇಸ್ ದ ಕಾಮನ್ ಡಿಫ್ರೆನ್ಸ್. ಈ ರೀತಿ ನಾವು ಕಾಮನ್ ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡ್ತೀವಿ. ನೆಕ್ಸ್ಟ್ 11th one, name the type of the lines represented by the pair of equations 2x plus 3y minus 9 is equals to 0 and 4x plus 6y minus 18 is equals to 0. So ಇಲ್ಲಿ equations ಏನಿದೆ 2x plus 3y minus 9 is equals to 0 and second equation 4x plus 6y minus 18 is equals to 0. ಸೊ ಇಲ್ಲಿ ವಿಚ್ ಟೈಪ್ ಆಫ್ ಲೈನ್ ಅಂತೇಳಿ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಇಲ್ಲಿ ನಾವು ರೇಷಿಯೋಸ್ನ ಕಂಪೇರ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಈಕ್ವೇಷನ್ಸ್ದು ಕೋಎಫಿಷಿಯೆಂಟ್ನ ಈ ರೀತಿ ಬರ್ಕೊತೀವಿ ಅಂತ ಹೇಳಿದ್ರೆ ಎಕ್ಸ್ ಕೋಎಫಿಷಿಯೆಂಟ್ ನಮಗೆ ಎ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಈಕ್ವೇಷನ್ ಇರೋದ್ರಿಂದ A1 ಅಂತ ಬರ್ಕೊತೀವಿ, ದಟ್ ಈಸ್ 2. ಆ್ಯಂಡ್ ದೆನ್ B1 ಏನಾಗುತ್ತೆ, B1 ಅಂತ ಹೇಳಿದ್ರೆ y ಕೋಎಫಿಷಿಯೆಂಟ್ ದಟ್ ಈಸ್ 3. ದೆನ್ C1 ಅಂತ ಹೇಳಿದ್ರೆ ಕಾನ್ಸ್ಟೆಂಟ್ ದಟ್ ಈಸ್ -9. ಸಿಮಿಲರ್ಲಿ ಸೆಕೆಂಡ್ ಈಕ್ವೇಷನ್ದು ಬರ್ಕೊತೀವಿ ದಟ್ ಈಸ್ A2 ಅಂದರೆ ಎಕ್ಸ್ ಕೋಎಫಿಷಿಯೆಂಟ್ ದಟ್ ಈಸ್ 4. ದೆನ್ B2 y ಕೋಎಫಿಷಿಯೆಂಟ್ 6. ದೆನ್ C2 ಕಾನ್ಸ್ಟೆಂಟ್ -18. ಸೊ ಇವಾಗ ರೇಷಿಯೋಸ್ನ ಕಂಪೇರ್ ಮಾಡ್ತಾ ಹೋಗೋಣ. ಸೊ A1 ಬೈ A2. ಸೊ ಹಿಯರ್ A1 ಈಸ್ 2 ಡಿವೈಡೆಡ್ ಬೈ A2 ಈಸ್ 4. ಸೊ 2 1s 2 2s 1/2. A1 ಬೈ A2 ಎಷ್ಟು ಬಂತು ನಮಗೆ 1/2. ಇವಾಗ ಸಿಮಿಲರ್ಲಿ B1 ಬೈ B2 ಫೈಂಡ್ ಔಟ್ ಮಾಡೋಣ. B1 ಡಿವೈಡೆಡ್ ಬೈ B2 ಈಸ್ ಈಕ್ವಲ್ಸ್ ಟು ಹಿಯರ್ B1 ಈಸ್ 3 divided by B2 is 6. So 3 1s are 3 2s are. So it is also 1/2. So ಎರಡು ಈಕ್ವಲ್ ಬಂತು. ಸೊ C1 ಬೈ C2 ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ C1 ಬೈ C2 ಈಸ್ ಈಕ್ವಲ್ಸ್ ಟು C1 ಈಸ್ -9 ಡಿವೈಡೆಡ್ ಬೈ C2 ಈಸ್ -18. ಸೊ ಹಿಯರ್ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್, 9 1s are 9 2s are. ಸೊ ದಿಸ್ ಈಸ್ ಆಲ್ಸೋ 1/2. ಸೊ ಇಲ್ಲಿ ನಮಗೆ ಮೂರು ರೇಷಿಯೋಸ್ ಈಕ್ವಲ್ ಆಯಿತು. ಸೊ ಹಿಯರ್ A1 ಬೈ A2 is equals to B1 by B2 is equals to C1 by C2. ಸೊ ಈ ರೀತಿ ಬಂತು ಅಂತ ಹೇಳಿದ್ರೆ ನಮಗೆ ಲೈನ್ಸು ಏನಾಗಿರುತ್ತೆ ಅಂತ ಹೇಳಿದ್ರೆ ಕೋಇನ್ಸಿಡೆಂಟ್ ಲೈನ್ಸ್. ಸೊ ದ ಲೈನ್ಸ್ ಆರ್ ದೇರ್ಫೋರ್ ದ ಲೈನ್ಸ್ ಆರ್ ಕೋಇನ್ಸಿಡೆನ್ಸ್. ಸೊ ಈ ರೀತಿ ನಾವು ಫೈಂಡ್ ಔಟ್ ಮಾಡ್ತೀವಿ. ಅದೇ ಇಲ್ಲಿ A1 ಬೈ A2 ಇಸ್ ನಾಟ್ ಈಕ್ವಲ್ಸ್ ಟು B1 ಬೈ B2 ಬಂದಿದ್ರೆ ಇಂಟರ್ಸೆಕ್ಟಿಂಗ್ A1 ಬೈ A2 B1 ಬೈ B2 ಈಕ್ವಲ್ ಆಗಿ C1 ಬೈ C2 ಈಕ್ವಲ್ ಆಗಿರಲಿಲ್ಲ ಅಂತ ಹೇಳಿದ್ರೆ ಅವಾಗ ನಾವು ಪ್ಯಾರಲಲ್ ಲೈನ್ ಅಂತ ಹೇಳಿ ಹೇಳ್ತಿದ್ವಿ. ನೆಕ್ಸ್ಟ್ 12th one, write the formula to find the volume of a frustum of cone. So formula to find volume of frustum of cone, so that is V is equals to 1/3 pi h into R1 square
r1 square plus r2 square plus r1 into r2 is the formula to find volume of frustum of cone. Next, write the degree of the polynomial p of x is equals to 2x square minus 3x cube plus 2x plus 5. So ಇಲ್ಲಿ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ಅಂತ ಹೇಳಿದ್ರೆ ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯಬಲ್. ಸೊ ಹಿಯರ್ ಹೈಯೆಸ್ಟ್ ಪವರ್ ಇಲ್ಲಿ ವೇರಿಯಬಲ್ ಏನಿದೆ ಎಕ್ಸ್ ಇದೆ. ಸೊ ಎಕ್ಸಿಗೆ ಹೈಯೆಸ್ಟ್ ಪವರ್ ಯಾವುದು 3. ಸೊ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ಈಸ್ 3. ಸೊ ಇಲ್ಲಿ ಸೆಂಟೆನ್ಸ್ ಮಾಡಿ ಬರಿತೀವಿ. ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್, ದ ಡಿಗ್ರಿ ಆಫ್ ದ polynomial is 3. ಸೊ ಈ ರೀತಿ ಸೆಂಟೆನ್ಸ್ ಮಾಡಿ ಬರಿಬೇಕು. ನೆಕ್ಸ್ಟ್, ಇಫ್ ಒನ್ ರೂಟ್ ಆಫ್ ದ ಈಕ್ವೇಷನ್ x plus 4 into x minus 3 is equals to 0 is minus 4, then find the other root. ಇದು ತುಂಬ ಈಸಿ. ಇಲ್ಲಿ ನೋಡಿ, ಇಲ್ಲೇನಿದೆ x plus 4 into x minus 3 is equals to 0. So one root is minus 4. So we have to find another root. So ಇಲ್ಲಿ ನೋಡಿ, ಇದನ್ನು ನಾವು ಯಾವ ರೀತಿ ಸಪ್ರೇಟ್ ಮಾಡಿ ಬರ್ಕೊಳ್ತೀವಿ ಅಂದರೆ x plus 4 is equals to 0 or x minus 3 is equals to 0. ಸೊ ಇಲ್ಲಿ ಬಿಕಾಸ್ ಇಲ್ಲಿ 0 ಅಂತ ಹೇಳಿದ್ರೆ ಇವೆರಡರಲ್ಲಿ ಯಾವುದಾದ್ರೂ ಒಂದು ಟರ್ಮ್ ನಮಗೆ 0 ಆಗಿರಬೇಕು. ಸೊ ಅದಕ್ಕೆ x plus 4 is equals to 0 or x minus 3 is equals to 0. ಸೊ ಇಲ್ಲಿವಾಗ x plus 4 ಈ ಕಡೆ ಬಂದರೆ minus 4. ಸೊ ವಿಚ್ ಈಸ್ ಆಲ್ರೆಡಿ ದೇ ಹ್ಯಾವ್ ಗಿವನ್ minus 4 is 1 0. ಸೊ ಅನದರ್ 0 ಏನಾಗುತ್ತೆ ನಮಗೆ minus 3 ಕಡೆ ಬಂದರೆ plus 3. ಸೊ ಅನದರ್ 0 is plus 3 is the answer. Next, 15th one, how many tangents can be drawn to a circle ಫ್ರಮ್ ಆ್ಯನ್ ಎಕ್ಸ್ಟರ್ನಲ್ ಪಾಯಿಂಟ್. ಸೊ ಒಂದು ಸರ್ಕಲಿಗೆ ಎಕ್ಸ್ಟರ್ನಲ್ ಪಾಯಿಂಟಿಂದ ನಾವು ಎಷ್ಟು ಟ್ಯಾಂಜೆಂಟ್ಸ್ನ ಡ್ರಾ ಮಾಡ್ಬೋದು ಅಂತ ಹೇಳಿದ್ರೆ ವಿ ಕ್ಯಾನ್ ಡ್ರಾ 2 ಟ್ಯಾಂಜೆಂಟ್ಸ್. ಸೊ ಆನ್ಸರ್ ಏನು 2 ಟ್ಯಾಂಜೆಂಟ್ಸ್. ಸೊ ನಾನಿಲ್ಲಿ ಜಸ್ಟ್ ನಿಮಗೆ ರಫ್ ಆಗಿ ಏನೋ ಡಿಸ್ಕಸ್ ಮಾಡ್ತಾ ಹೋಗ್ತಿದ್ದೀನಿ. ಎಕ್ಸಾಮ್ ಬರೀಬೇಕಾದ್ರೆ ನೀವು ನೀಟ್ನೆಸ್ನ ಮೇಂಟೈನ್ ಮಾಡಬೇಕು. ಕ್ವಶನ್ ನಂಬರ್ ಹಾಕಿಬಿಟ್ಟು ಅಲ್ಲಿ ಕರೆಕ್ಟಾಗಿ ಸೆಂಟೆನ್ಸ್ ಮಾಡಿಬಿಟ್ಟು ಆನ್ಸರ್ಸ್ನ ಬರ್ಕೊಳ್ತಾ ಹೋಗಬೇಕು. ಸೊ ಇಲ್ಲಿ ನಿಮಗೆ ಜಸ್ಟು ಆನ್ಸರ್ಸ್ ಯಾವ ರೀತಿ ಬರಬೇಕು ಅಂತ ಹೇಳಿ ನೋಡ್ಕೊಳ್ರಿ. ನೆಕ್ಸ್ಟು 16th ಒನ್, ಇವ್ಯಾಲ್ಯೂಯೇಟ್ sin 18 ಡಿಗ್ರಿ ಡಿವೈಡೆಡ್ ಬೈ cos 72 ಡಿಗ್ರಿ. ಸೊ ಇದು ತುಂಬ ಈಸಿ ಕ್ವಶನ್ನು. ಏನಿದೆ, sin 18 ಡಿಗ್ರಿ ಡಿವೈಡೆಡ್ ಬೈ cos 72 ಡಿಗ್ರಿ. ಸೊ ಈ ರೀತಿ ಕೊಟ್ಟಾಗ ನಾವೇನು ಮಾಡಬೇಕು ಅಂದರೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ತೊಗೊಳ್ತೀವಿ. ಸೊ ಇಲ್ಲಿ ಯಾವುದಾದ್ರೂ ಒಂದು ರೇಷಿಯೋನ ಮಾತ್ರ ನಾವು ಕನ್ವರ್ಟ್ ಮಾಡ್ಕೊಬೇಕು. ಸೊ ಇಲ್ಲಿ ನಾನು sin 18 ಡಿಗ್ರಿನ ಕನ್ವರ್ಟ್ ಮಾಡ್ಕೊತೀನಿ, ಕಾಸನ್ನು ಹಾಗೆ ಇಟ್ಕೊತೀನಿ. ಸೊ sin 18 ಡಿಗ್ರಿ ಕ್ಯಾನ್ ಬಿ ರಿಟರ್ನ್ ಆ್ಯಸ್ 90 minus 72 ಬಿಕಾಸ್ 90 minus 72 ಈಸ್ 18 ಡಿಗ್ರಿ. ಸೊ 18ನ ನಾನು ಹೇಗೆ ಬರೀತೀನಿ, 90ಯಲ್ಲಿ 72ನ ಮೈನಸ್ ಮಾಡಿ ಬರ್ಕೊತೀನಿ ಡಿವೈಡೆಡ್ ಬೈ cos 72 ಡಿಗ್ರಿ. ಸೊ ವಿ ನೋ ದಟ್ sin 90 minus theta ಈಸ್ cos theta. ಸೊ ಇಲ್ಲಿ theta ಜಾಗದಲ್ಲಿ 72 ಇದೆ. ಸೊ ಅದಕ್ಕೆ ಇದು cos theta ಬದಲು ಏನಾಗುತ್ತೆ, cos 72 ಡಿಗ್ರಿ ಡಿವೈಡೆಡ್ ಬೈ cos 72 ಡಿಗ್ರಿ. ಸೊ ಎರಡು ಕ್ಯಾನ್ಸಲ್ ಆಗಿ ಆನ್ಸರ್ ಏನು ಬರುತ್ತೆ ನಮಗೆ, 1 ಈಸ್ ದ ಆನ್ಸರ್. ಸೊ ಈ ರೀತಿ ನಾವು ಸಿಂಪ್ಲಿಫೈ ಮಾಡ್ತೀವಿ.